ಮಾರ್ನಿಂಗ್. ಈಗ ನಾ ಈಗ ಸೇದೊಂದು ಟೈಮ್ 11:15 ಆಗಿದೆ. ಈಗ ನಾ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ತೇನೆ. ಲೆಟ್ಸ್ ಗೋ. ಹೊರಗೆ ಕ್ಲೈಮೇಟ್ ಎಷ್ಟು ಕೋಲ್ಡ್ ಐತಿ, ಲೈಕ್ ಮಳೆ ಬರೋಂಗೈತೆ. ಇವತ್ತು ಸ್ವಲ್ಪ ಏನೋ ಕ್ರೇಜಿ ಮಾಡತ್ತೇನೆ, ಲೈಕ್ ಭಾಳ ಡಿಫ್ರೆಂಟ್. ಫುಲ್ ವಿಡಿಯೋ ನೋಡ್ರಿ ನಾ ಏನು ಮಾಡತ್ತೇನೆ ಅಂಥೇಳಿ. ನೋಡಕ್ಕೆ ಇದನ್ನಷ್ಟು ನಾ ಇದು ಮಾಡ್ಬೇಕು ಕರೆಕ್ಟ್. ಬ್ರೇಕ್ಫಾಸ್ಟ್ ಮಾಡ್ಕೊಳತ್ತೀನಿ. ಏನಂದ್ರೆ ಆಮ್ಲೆಟ್, ಬ್ರೆಡ್. ಲೆಟ್ಸ್ ಮೇಕ್. ಬ್ರೇಕ್ಫಾಸ್ಟ್ ಇದಂತ ನಾದೇನೆ ಆಮ್ಲೆಟ್, ಬ್ರೆಡ್ ಮತ್ತು ಒಳಗೆ ಪಲ್ಯ ಐತೆ ಒಂದು ಸಣ್ಣ. ದಿನ ಇಲ್ಲೇ ಕುಂದಿರ್ತೈತಿ. ಎದಕ್ಕಂದ್ರೆ ಇಲ್ಲಿ ಗುಬ್ಬಿ ಹಿಡ್ಯಾಕ, ಇಲ್ಲಿ ಅವ್ರ ಗುಬ್ಬಿ ಬರ್ತಾನೆ ನೋಡಿ, ಅದನ್ನ ಹಿಡಿಲಿಕ್ಕೆ ತಿಂದ್ಬಿಡುದು ಅವ್ನು ಹಿಡ್ದ. ಈಗ ಹಾಲು ಕುಡಿದು ಇಲ್ಲಿ ಕುಂತಾಳೆ. ಈಗ ಗಾಯ್ಸ್ ನಾನು ಇಲ್ಲಿ ಕುತ್ಕೊಂಡು ಶೂಟ್ ಮಾಡತ್ತೇನೆ ಇವತ್ತು ನಂದು ರೀಲ್. ಮತ್ತು ನಂದು ರೀಲ್ ಮತ್ತು ಗೆಟ್ ರೆಡಿ ವಿತ್ ಮೀ ಇಲ್ಲೇ ಮಾಡತ್ತೇನೆ ನಾ, ಯಾಕಂದ್ರೆ ಇಲ್ಲೇ ವೈಟ್ ಬ್ಯಾಕ್ಗ್ರೌಂಡ್ ಬೇಕಾಗಿತ್ತು. ನನ್ನ ರೂಮ್ದಾಗ ಭಾಳ ಸ್ಟಫ್ಸ್ ಅದ, ಥಿಂಗ್ಸ್ ಭಾಳಷ್ಟು ಅದಾವ ನನ್ನ ರೂಮ್ದಾಗಿಂದ. ಸೊ ನಾನು ಅದ್ರಾಗ ಫೋಕಸ್ ಆಗೋದಿಲ್ಲ ನಂದು. ನಾನಿಂತೆ ಅಂದ್ರೆ ಅದ್ರ ಸಲುವಾಗಿ ಐ ವಾಂಟ್ ದಿಸ್ ಬ್ಯಾಕ್ಗ್ರೌಂಡ್. ಅದ್ರ ಸಂಬಂಧ ಅಲ್ಲಿ ತಳ ಬಂದಿದ್ದೆ. ಈಗ ಬ್ರೇಕ್ಫಾಸ್ಟ್ ಆತ. ಈಗ ನಾನು ಮೇಕಪ್ ಮಾಡೋದು ಸಾಮಾನೆಲ್ಲ ತೊಗೊಂಡು, ಮೇಕಪ್ ಮಾಡೋ ಥಿಂಗ್ಸ್ ಎಲ್ಲ ತೊಗೊಂಡು ಬರ್ತೇನೆ ಇಲ್ಲಿ ತಳಗ. ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡ್ತೇನೆ ಮಾಡಿ, ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡಿ ಇನ್ನು ತೋರಿಸ್ತೀನಿ ಹೆಂಗೆ ಏನು ಔಟ್ಫಿಟ್ ತಗೊಳತ್ತೇನೆ ಅಂತೆಲ್ಲ. ಇವತ್ತು ನಮ್ಮ ಮನೆದಾಗ ಪೂಜೆ ಹೆಂಗೆ ಮಾಡ್ಯಾರ. ರೋಸಿ ಇವತ್ತು ಮಳಿ ಬರೋಂಗೈತಿ. ಏನ್ಲೇ ನನ್ ಬೇಕು ನಾ ಮ್ಯಾಲ ಹೋಗತ್ರ, ಅದು ಓಡೋಗ್ಬಿಟ್ಟಿರ್ತೈತಿ. ನನ್ಕಿನ ಮುಂಚೆ ಓಡೋಕೈತೆ ಅನ್ಬೇಕು. ಮತ್ತೆ ಏನ್ ಮಾಡತ್ತಿ ಇಲ್ಲಿ ಕುತ್ಕೊಂಡ? ನಂಗಿನ ಮುಂಚೆ ಬಂದ್ಬಿಟ್ಟು ನಾನು ನಾಷ್ಟ ಅಂತೂ ಮಾಡಿ ಬಂದೆ. ನಂದು ಇನ್ನೂ ಬೆಡ್ ಹಿಂಗೈತಿ. ಸೊ ನಾ ಇದನ್ನೀಗ ಬೆಡ್ ಕರೆಕ್ಟ್ ಮಾಡ್ತೇನೆ ಮೊದ್ಲು. ಬಟ್ ನಾ ಎಲ್ಲಿ ಬರ್ತೇನೆ ಅಲ್ಲೇ ಹೋಗಿ, ನೀನು ಒಂದು ಸ್ಟೆಪ್ ಮಿಸ್ ಆಗಬಾರ್ದು. ನಾನು ಬೆಡ್ ಎಲ್ಲ ಕರೆಕ್ಟ್ ಮಾಡಿದೆ. ಈಗ ನಾನು ನನ್ನ ಮೇಕಪ್ ಥಿಂಗ್ಸ್ ಎಲ್ಲ ತಳಗೆ ತೊಗೊಂಡು ಹೋಗ್ತೇನೆ ಮನೆದಾಗ. ಬರೀ ಹೋಗೋದು ಈ ಶೂಟ್ ಮಾಡತ್ತೆ ನೋಡೋದಕ್ಕೆ ಏನು ಔಟ್ಫಿಟ್ ಹಾಕೊಳತ್ತೇನೆ ಗೊತ್ತಾನ. ಬಾಡಿಕಾನ್, ಇದು ಬಾಡಿಕಾನ್ ಬ್ಲ್ಯಾಕ್ ಕಲರ್ ಹಾಕೊಳತ್ತೇನೆ ನಾನು. ಇದು ಮತ್ತು ಇದನ್ನು ತೊಗೊಂಡೋಗ್ಬೇಕೀಗ. ಇದನ್ನು ತೊಗೊಂಡೋಗ್ತೇನೆ ತಳಗ. ನಾನು ಚಾರ್ಜಿಗೆ ಇಟ್ಕೊಂಡು ಕುಂತೇನೆ ಫೋನ. ನನ್ನ ಬೆಕ್ಕಲ್ಲಿ ಮಲ್ಕೊಂಡೈತಿ. ನಾನು ಈಗ ಜಸ್ಟ್ ತಳಗೆ ಬಂದೀನಿ. ಇಲ್ಲಿ ತಳಗೆ ನಂದು ಬಾಡಿಕಾನ್ ಔಟ್ಫಿಟ್ ಹಾಕೊಂಡೇನಿ. ನಾನು ಆಗಲೇ ಯಾವ ಫೋನ್ ಚಾರ್ಜಿಗೆ ಇಟ್ಟಿದ್ರು ನೋಡಿ, ಅವಾಗ ಚೇಂಜ್ ಮಾಡಿದೆ. ನಾನು ಮತ್ತೆ ತೆಗೆದು ಹಾಕೋದು ಎಲ್ಲ ಹಾಕಿದೆ ಅಂತ ಹೇಳಿ ನಾ ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡತ್ತಲ್ಲ, ಅದ್ರ ಸಂಬಂಧ ಶರ್ಟ್ ಹಾಕೋಣ ನಾನು. ಈಗ ಮೇಕಪ್ ಥಿಂಗ್ಸ್ ಎಲ್ಲ ತಳಗೆ ತೊಗೊಂಬಂದೆ. ಈಗ ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡೋದು ಸ್ಟಾರ್ಟ್. ಈಗ ನನ್ನ ಮೇಕಪ್ ಆಯಿತು, ರೀಲ್ ಕ್ರಿಯೇಟ್ ಮಾಡಿದೆ ನಾನು. ಆ್ಯಸ್ ಇಟ್ ಈಸ್ ಎವ್ರಿ ಡೇ ನಾ ಹಿಂಗೆ, ಆ್ಯಸ್ ಇಟ್ ಈಸ್ ಎವ್ರಿ ಟೈಮ್ ನಾ ಹಿಂಗೆ ಮೇಕಪ್ ಮಾಡ್ಕೊತೇನೆ. ಹಿಂಗಾಗೈತಿ. ನಾವು I will do that crazy thing. Let's recreate that. So guys, ನಾ ಹೆಂಗೊಂಡಿದ್ದೆ ಇದು ಸ್ಟಿಕ್ ಆಗ್ತಿದೆ ಅಂತ ಹೇಳಿ ಕ್ಲೋತಿಗೆ. ಬಟ್ ಇದ್ರ ಹಿಂದೆ ಏನೂ ಸ್ಟಿಕ್ ಆಗುವಂಥದ್ದು ಏನು ಲೈಕ್ ಇಲ್ಲ, ಲೈಕ್ ಡಿಸ್ಕೋ ಟೈಪ್ ಹಂಗೆಲ್ಲ. ಬಟ್ ನಾ ಅಂದ್ಕೊಂಡಿದ್ದ ಹಿಂಗೆ ಸಿಗ್ಲಿಲ್ಲ. ಅದ್ರ ಸಂಬಂಧ ಏನಾದರೂ ಇದು ಮಾಡಬೇಕು, ಡಿಸ್ಕೋ ಟೈಪ್ ಎಲ್ಲ ಏನಾದರೂ ಮಾಡಿ ಲೆಟ್ಸ್ ರೀಕ್ರಿಯೇಟ್ ದ್ಯಾಟ್. ಜುಗಾಡ್ ಕರ್ಕೆ ಕುಚ್ ಥ್ಯಾಂಕ್ ಗಾಡ್ ನಂಗೆ ಸಿಗ್ತದೆ. ಫೋನ್ ಪೇ ಆಗೈತಾವ.
ಹಾಕೊಳ್ಲಿಕ್ಕೆ ಲಿಟ್ರಲಿ ಒಂದು 30 ಮಿನಿಟ್ಸ್ ಮ್ಯಾಲೆ ತೊಗೊಂಡೆ ನಾನು. ಫೈನಲಿ ಆಗೈತಿ. ನಾ ಇದಕ್ಕೆ ಹೇರ್ಸ್ ತಳಾಕ್ ಬಿಡ್ತೇನೆ ಮತ್ತು ಹೀಲ್ಸ್ ಹಾಕೋದೇನೆ. But I got a pretty pictures and yeah, it's fine in one way. ನಾನು ಅನ್ಕೊಂಡಿದ್ದೆ ಅದಕ್ಕೆ ಹಿಂದೆ ಸ್ಟಿಕ್ಕಿ ಟಿಸ್ಕೋಡೆ ಬರ್ತದೆ ನೋಡಿ, ಹಂಗಿರ್ತೈತೆ ಅಂತ ಮಾಡಿದ್ರೆ ಇಲ್ಲಿ ನೋಡಿ 3 ಲೇಯರ್ಸ್ ಕುಂತಾವ, ಇದ್ರ ಮೇಲೆ ಒಂದ್ರ ಮೇಲೆ ಇತ್ತ ಕಡೆ. ಶೆಟ್ ಫ್ರಾಕ್ ಎಷ್ಟು ಫಿಟ್ ಆಗೈತೆ ಗೊತ್ತಿದೆ. ಏನಾರ ರ್ಯಾಪರ್ ಸುತ್ತಿರ್ತಾವ ನೋಡಿ ಚಾಕ್ಲೇಟ್ಗೆ, ಹಂಗೆ ಕಾಣ. ಲೈಕ್ fuck, now I can more better now rather than that outfit. Like cool, right? ಎಡಿಟ್ ಮಾಡಿ ಗೆಟ್ ರೆಡಿ ವಿತ್ ಮೀ ರೀಲ್ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡ್ರಿ. ಇನ್ಸ್ಟಾದಲ್ಲಿ ಹಾಕಿದಾನೆ ನಾನು, ಇದನ್ನು ಇನ್ಸ್ಟಾದಲ್ಲಿ ಫಾಲೋ ಮಾಡ್ರಿ ನಂಗೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನಿಮ್ಗೆ. ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಆಯ್ತು ಸಪೋರ್ಟ್ ಮಾಡ್ರಿ ನಂಗೆ. ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವ್ಲಾಗ್ ಎದ್ರ ಮೇಲೆ ಮಾಡಲಿ ಅಂತ ಹೇಳಿ. ಸಿ ಯು ಆಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ನಮಸ್ತೆ.